ಈ ದೇಶದಲ್ಲಿ ಯುದ್ಧ ಅಂದರೆ ಜನ ತಲವಾರು, ಗನ್ನು, ಸೈನಿಕ ಅಂತ ಯೋಚನೆ ಮಾಡ್ತಾರೆ. ಆದರೆ ರೈತನ ಯುದ್ಧ ಅಂಥದ್ದಲ್ಲ. ಅದು ಒಂದು ದಿನದ ಕಥೆ ಅಲ್ಲ. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಜೊತೆ ಶುರುವಾಗೋ ಹೋರಾಟ. ಈ ಮಣ್ಣು ಅನ್ನ ಕೊಡುತ್ತೆ, ಅದೇ ಮಣ್ಣು ಜೀವ ಕೇಳುತ್ತೆ. ಕಾಲಿಗೆ ಚಪ್ಪಲಿ ಇಲ್ಲ, ಕೈಗೆ ಆಯುಧ ಇಲ್ಲ, ಆದರೂ ರೈತ ಮಣ್ಣಿನ ಜೊತೆ ಮಾತಾಡ್ತಾನೆ, ಬದುಕಿಗಾಗಿ. ಮಳೆ ಬಂದರೆ ದೇವರ ಕೃಪೆ ಅಂತಾರೆ, ಮಳೆ ಬರಲಿಲ್ಲ ಅಂದರೆ ರೈತನ ತಪ್ಪು ಅಂತಾರೆ. ಬಾವಿ ಒಣಗಿದ್ರೆ ಮೊದಲು ಒಣಗೋದು ನೀರಲ್ಲ, ಕಣ್ಣುಗಳು. ಮಕ್ಕಳ ಕೈಯಲ್ಲಿ ಆಟಿಕೆ ಇರಬೇಕಿತ್ತು, ಆದರೆ ಇಲ್ಲಿ ಖಾಲಿ ತಟ್ಟೆ ಇದೆ. ಹಸಿವು ಕೂಗಲ್ಲ, ಗಲಾಟೆ ಮಾಡಲ್ಲ, ಅದು ಮೌನವಾಗಿ ಒಳಗಿನಿಂದ ಕೊಲ್ಲುತ್ತೆ. ಬ್ರಿಟಿಷ್ ಕಾಲದಲ್ಲಿ ರೈತನ ಜೀವನ ಲೆಕ್ಕ ಪುಸ್ತಕ ಆಯಿತು. ಬೆಳೆ ಬಂದರೂ ತೆರಿಗೆ, ಬೆಳೆ ಬರಲಿಲ್ಲ ಅಂದರೂ ತೆರಿಗೆ. ಅನ್ನ ರೈತನ ಹೊಲದಲ್ಲಿ ಬೆಳೆಯಿತು, ಆದರೆ ಅದರ ಹಕ್ಕು ಬೇರೆ ಯಾರ್ದೋ ಆಯಿತು. ಲೆಕ್ಕದಲ್ಲಿ ರೈತ ಒಂದು ಸಂಖ್ಯೆ, ಸತ್ತ ಜೀವಕ್ಕೆ ಯಾವುದೇ ದಾಖಲೆ ಇರಲಿಲ್ಲ. ಸರ್ಕಾರ ಅನ್ನೋ ಪದವೇ ಅಂದು ಭಯದ ಅರ್ಥ ಆಗಿತ್ತು. ಇದು ಕ್ರಾಂತಿಯಲ್ಲ, ಇದು ರಾಜಕೀಯವೂ ಅಲ್ಲ, ಇದು ಅನ್ನಕ್ಕಾಗಿ ನಡೆದ ಮೌನದ ಮಾತುಕತೆ. ಮರದ ಕೆಳಗೆ ಕತ್ತಲಲ್ಲಿ ಹಸಿವಿನಿಂದ ಹುಟ್ಟಿದ ಹೋರಾಟ. ಕೈಯಲ್ಲಿ ತಲವಾರು ಇರಲಿಲ್ಲ, ಕೈಯಲ್ಲಿ ಕೆಲಸದ ಉಪಕರಣ ಮಾತ್ರ ಇತ್ತು. ಆದರೆ ಹಸಿವು ಬಂದಾಗ ಅದೇ ಉಪಕರಣ ಆಯುಧ ಆಯಿತು. ಅದನ್ನೇ ಗಲಭೆ ಅಂತ ಕರೆದು ಸರ್ಕಾರ ಸುಮ್ಮನಾಯಿತು. ಲಾಠಿ ಬಿದ್ದಾಗ ಬೆಳೆದಿದ್ದು ನೋವು ಮಾತ್ರ. ಮಹಿಳೆ ಕಿರಿಚಿದಾಗ ಇತಿಹಾಸ ಕಿವಿ ಮುಚ್ಚಿಕೊಂಡಿತು. ಇದು ಯುದ್ಧ, ಆದರೆ ಸೋತದ್ದು ರೈತ ಅಲ್ಲ, ಸೋತದ್ದು ಸತ್ಯ. 1947ರಲ್ಲಿ ದೇಶ ಸ್ವತಂತ್ರ ಆಯಿತು ಅಂತ ಘೋಷಣೆ ಆಯಿತು. ಧ್ವಜ ಬದಲಾಯಿತು, ಭಾಷಣ ಬದಲಾಯಿತು, ಆದರೆ ರೈತನ ಜೀವನ ಅದೇ ಉಳಿಯಿತು. ಅಂದು ನಾಟಿ ಹಿಡಿದವರು ಇಂದು ಮೈಕ್ ಹಿಡಿದರು. ಹೆಸರು ಬದಲಾಯಿತು, ಮುಖ ಬದಲಾಯಿತು, ವ್ಯವಸ್ಥೆ ಮಾತ್ರ ಬದಲಾಗಲಿಲ್ಲ. ಸ್ವಾತಂತ್ರ್ಯದ ನಂತರವೂ ರೈತ ಸಾಲದಿಂದ ಸ್ವತಂತ್ರ ಆಗಲಿಲ್ಲ. ಬಡ್ಡಿ ಬೆಳೆಗಿಂತ ವೇಗವಾಗಿ ಬೆಳೆಯಿತು. ಒಂದು ಸಹಿ, ಒಂದು ಕಾಗದ, ಅದರ ಜೊತೆ ಭೂಮಿಯೂ ಅಡಮಾನ ಆಯಿತು. ಕೆಲವರು ಹೊಲ ಕಳೆದುಕೊಂಡರು, ಕೆಲವರು ಜೀವ ಕಳೆದುಕೊಂಡರು. ಸುದ್ದಿಯಲ್ಲಿ ಅದು ಒಂದು ಸಂಖ್ಯೆ ಆಯಿತು, ಆದರೆ ಮನೆಯೊಳಗೆ ಅದು ಒಂದು ಕೊರತೆ ಆಯಿತು. ಇತಿಹಾಸ ಪುಸ್ತಕಗಳಲ್ಲಿ ರೈತನ ಹೆಸರು ಕಡಿಮೆ, ಆದರೆ ಈ ಮಣ್ಣಿಗೆ ಎಲ್ಲರ ಹೆಸರು ಗೊತ್ತು. ಬೀಜ ಬಿತ್ತುವಾಗ ರೈತ ಬೆಳೆ ಮಾತ್ರ ಬಿತ್ತಲ್ಲ, ಭವಿಷ್ಯ ಬಿತ್ತಾನೆ. ರೈತನ ಯುದ್ಧ ಮುಗಿದಿಲ್ಲ, ಯಾಕಂದ್ರೆ ರೈತನ ಜೀವನ ಇನ್ನೂ ಯುದ್ಧವೇ. ಮಣ್ಣು ಮಾತ್ರ ಎಲ್ಲವನ್ನು ನೆನಪಿಟ್ಟುಕೊಳ್ಳುತ್ತೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲಾ ವಿಸ್ಮಯಕರ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಒತ್ತಿ.